ಧನುರಾಶಿಯವರಿಗೆ ಗುರುಬಲ ಮುಕ್ತಾಯ, ಗುರುಬಲ ಮುಗಿದೋಗುತ್ತೆ ಈ ಜೂನ್ನಿಂದ. ವಿಚಾರವೇ ಪ್ರತಿಯೊಬ್ಬ ಧನುರಾಶಿಯವರು ಇನ್ನು 1 ವರ್ಷಗಳ ಕಾಲ ಗುರುಬಲ ಇಲ್ಲದೆ ಹೋದರೆ ನನಗೆ ಏನಾಗಲಿದೆ ಅನ್ನುವಂಥ ವಿಚಾರ ತಿಳ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ಸಂಪೂರ್ಣವಾಗಿ ತಿಳಿಸ್ತೇನೆ. ಸೊ ನೀವೇನು ಮಾಡಿ, ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಬೇಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬ ಧನುರಾಶಿಯರು ವಿಡಿಯೋ ರೀಚ್ ಆಗಬೇಕು. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ಕೆಟ್ಟದಾಗ ಬೈಕೊಳ್ತಾ ಇರ್ತಾರೆ ಅಂದರೆ ನಾನೇ ಅದನ್ನು ತೆಗೆದುಕೊಳ್ಳೋದಿಲ್ಲ, ನಿಮಗೆ ಬಿಟ್ಟ ವಿಚಾರ. ನಿಮಗೇನಾದ್ರು ಒಳ್ಳೇದಿದೆ ಹೇಳಿ, ಖಂಡಿತವಾಗಿ ನೋಡ್ತೇನೆ. ನಿಮ್ಮನ್ನು ಹೆದರಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಹಾಗೂ ದಯವಿಟ್ಟು ನಿಮ್ಮ ಪರ್ಸ್ನಲ್ ನಂಬರ್ಗಳನ್ನು, ಮೊಬೈಲ್ ನಂಬರ್ಗಳನ್ನ, ಅಡ್ರೆಸ್ಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ. ನಿಮಗೆ ನಮಗಿಂದ ಏನಾದ್ರು ಸಹಾಯ ಬೇಕು, ನಿಮಗೇನೋ ಪೂಜೆ ಕೊಡಬೇಕು, ಅದನ್ನು ಜ್ಯೋತಿಷ ಕೇಳಬೇಕು, ಏನಾದ್ರು ಕೇಳಬೇಕು, ನಮ್ಮ ಆಫೀಸ್ ನಂಬರ್ ಇದೆ, ಆ ನಂಬರ್ಗೆ ವಾಟ್ಸಪ್ ಮಾಡಬೇಕು, ಆ ನಂಬರ್ಗೆ ಕಾಲ್ ಮಾಡಬೇಕು. ನೀವು ಗೊತ್ತಾಯ್ತಲ್ವಾ? ನಾವು ನಿಮಗೆ, ನೀವು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ ತಕ್ಷಣ ನಾವು ನಿಮಗೆ ಕಾಲ್ ಮಾಡಲ್ಲ. ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ವಿಡಿಯೋ ಶುರು ಮಾಡೋಣಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಗುರುಗೋಚಾರ ಫಲ 2026-27 ತನಕ, 27 ಜೂನ್ ತನಕ ಧನುರಾಶಿಯವರಿಗೆ ನೋಡಿ. ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಪೂರ್ಣ ದೃಷ್ಟಿ ಇತ್ತು ಮಿಥುನ ರಾಶಿ ಗುರುಬಲದಲ್ಲಿ. ಸೊ ನೀವು ಎಷ್ಟು ಬಗ್ಗೆ ಅದನ್ನು ಬಳಸ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಈ ಜೂನಿಂದ ಅದು ಮುಕ್ತಾಯ ಆಗಿಬಿಡುತ್ತೆ. ನಿಮಗೆ ರಾಶ್ಯಾಧಿಪತಿ ಗುರು, ಚತುರ್ಥಾಧಿಪತಿ ಗುರು, ಅಷ್ಟಮದಲ್ಲಿರ್ತಾನೆ ಗುರು, 8ನೇ ಮನೆ. ಆದರೆ ಪ್ಲಸ್ ಪಾಯಿಂಟ್ ಏನು, 8ನೇ ಮನೆ ನಿಮಗೆ ಪರಮೋಚ್ಚ ಸ್ಥಿತಿ, ಗುರುವಿಗೆ ಅದು ಪರಮೋಚ್ಚ ಸ್ಥಿತಿ ಅದು. ಸೊ ಆದ್ದರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಂತ ತೆಗೆದುಕೊಳ್ಳಬಹುದು. ರಾಶ್ಯಾಧಿಪತಿ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದರೆ ಬಹುಮುಖ್ಯವಾಗಿ ಇನ್ನು 1 ವರ್ಷಗಳ ಕಾಲ ನೀವು ಗುರುವಿನ ಆರಾಧನೆ ಮಾಡಿಕೊಂಡು ಗುರುವಿನ ಪ್ರಸಾದ ಅನುಗ್ರಹ ಪಡೆದುಕೊಂಡು ಬಿಟ್ಟರೆ ನಿಮಗೆ ಇದು ಗುರುಬಲಕ್ಕಿಂತ ಜಾಸ್ತಿ ಅನುಕೂಲ ಖಂಡಿತವಾಗಿ ಮಾಡಿಕೊಡುತ್ತೆ. ನಿಮಗೆ ಯಾವ್ಯಾವ ವಿಚಾರದಲ್ಲಿ ಮಾಡಿಕೊಡುತ್ತೆ ಗೊತ್ತಾ? ನೀವು ಧನುರಾಶಿಯವರಾಗಿದ್ದು ಇನ್ನು 1 ವರ್ಷಗಳ ಕಾಲ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ್ಬಿಟ್ರಿ ಅಂತ ಆದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಗುರುಬಲ ಇದ್ದಾಗಲೂ ಸಹ ಸರಿ ಹೋಗದಂತಹ ನಿಮ್ಮ ಆರೋಗ್ಯ ಗುರುಬಲ ಮುಗಿದ ಮೇಲೆ ಕೂಡ ಸರಿ ಹೋಗ್ಬಿಡುತ್ತೆ. ಯಾಕೆಂದರೆ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಎಂತಹ ಕೆಟ್ಟ ಆರೋಗ್ಯದಲ್ಲಿದ್ದಂಥ ಧನುರಾಶಿಯವರೆಗೂ ಒಳ್ಳೆ ಆರೋಗ್ಯ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಔಷಧೋಪಚಾರಗಳು ಸಿಗುತ್ತೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಟ್ರೀಟ್ಮೆಂಟ್ಗಳು ಕೆಲಸ ಮಾಡುತ್ತೆ, ಔಷಧಿಗಳು ಕೆಲಸ ಮಾಡುತ್ತೆ. ಸೂಪರ್. ಸೊ ಅದರಿಂದ ದಯವಿಟ್ಟು ಆರೋಗ್ಯ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳುವ ಸಮಯ ಪಡೆದುಕೊಂಬಿಡಿ, ಗೊತ್ತಾಯ್ತಲ್ವ? ಒಂದಲ್ದೆ ಸ್ವಯಂ ವೈದ್ಯ ಮಾಡೋಕ್ಕೆ ಹೋಗ್ಬಿಡಿ. ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ತೊಗೊಂಬಿಟ್ಟೆ ಔಷಧಿನ ಅಂತ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಂಗೆ ಹಾಳು ಮಾಡ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ಡಾಕ್ಟ್ರ್ ಹತ್ರ ಹೋಗಿ, ಆಯುರ್ವೇದಿಕ್ ಡಾಕ್ಟ್ರು ಅಥವಾ ಅಲೋಪತಿಕ್ ಡಾಕ್ಟ್ರ್ ಹತ್ರ ಹೋಗಿ ನೀವು ಔಷಧಿ ತೊಗೊಳ್ಳಿ, ಖಂಡಿತವಾಗಿ ಅದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಆರೋಗ್ಯ ನಂತರ ಬರ್ತಕ್ಕಂಥದ್ದು ನಿಮಗೆ ರಾಶ್ಯಾಧಿಪತಿ ಅಲ್ಲದೆ ಚತುರ್ಥಾಧಿಪತಿಯು ಆದ್ದರಿಂದಾಗಿ ವಿದ್ಯಾರ್ಥಿಗಳು, ಧನುರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸೊ ಧನುರಾಶಿ ವಿದ್ಯಾರ್ಥಿಗಳು ಓದಿದ ನೆನಪಾಗ್ತಾ ಇಲ್ಲ ಅಂತಲೋ, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಅಡ್ಮಿಷನ್ಗಳು ಸಿಗ್ತಾ ಇಲ್ಲ ಅಂತಲೋ, ಬುಕ್ಸ್ ಸಿಗ್ತಾ ಇಲ್ಲ ಅಂತಲೋ, ಟೀಚರ್ಗಳು ಸಿಗ್ತಾ ಇಲ್ಲ, ಲೆಕ್ಚರ್ಗಳು ಸಿಗ್ತಾ ಇಲ್ಲ, ಮಾರ್ಗದರ್ಶನ ಸಿಗ್ತಾ ಇಲ್ಲ, ಓದಿದ ನೆನಪಲ್ಲಿ ಏದ ವಿದ್ಯಾರ್ಥಿಗಳ ಈ ಥರ ಯಾವುದೇ ಸಮಸ್ಯೆಗಳಿರಲಿ ಜೂನಿಂದ ಆಚೆಗೆ ಸರಿ ಹೋಗುತ್ತೆ. ಅದು ಜೂನಿಂದ ಆಚೆಗೆ ಧನುರಾಶಿ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿದೆ, ವಿದ್ಯೆ ವಿಚಾರದಲ್ಲಿ ಅನುಕೂಲ ಆಗಲಿದೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು 3ನೇದಾಗಿ ತಾಯಿಯ ವಿಚಾರದಲ್ಲಿ ಅನುಕೂಲವಾಗಲಿದೆ. ನಿಮ್ಮ ತಾಯಿಯವರ ಆರೋಗ್ಯ ಸರಿ ಹೋಗುತ್ತೆ, ಬಟ್ ತಾಯಿಯವರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ತಾರೆ, ಅದು ಭಾಳ ನೆಗೆಟಿವ್. ನಿಮ್ಮ ತಾಯಿಯವರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ನಿಮ್ಮ ತಾಯಿಯವರು ನಿಮ್ಮ ಮೇಲೆ ತುಂಬ ಜಗಳ ಮಾಡ್ತಾ ಇರ್ತಾರೆ, ಬಾಯ್ ಬಿಟ್ರಿ ಮಾತ್ರ ನಿಂದೇ ತಪ್ಪು, ನೀನು ಸರಿಯಿಲ್ಲ, ಹಂಗೆ ಹಿಂಗೆ ಆಟ್ ಪೋಟ್ ಅಂತ ಬೈತಾ ಇರ್ತಾರೆ. ತಾಯಿಯವರ ಪ್ರತಿಯೊಂದು ಬೈಗುಳವನ್ನು ಮಂತ್ರಾಕ್ಷತೆ ಆಶೀರ್ವಾದ ಅಂತ ತೊಗೊಂಬಿಡಿ, ಅಷ್ಟೇ. ನೀವು ವಾಪಸ್ ಜಗಳ ಮಾಡೋಕ್ಕೆ ಹೋಗಬೇಡಿ. ಬಟ್ ಪ್ಲಸ್ ಪಾಯಿಂಟ್ ಏನಂದರೆ ತಾಯಿಯವರ ಆರೋಗ್ಯ ಸರಿ ಇಲ್ಲ ಅಂದರೆ ಸರಿ ಹೋಗುತ್ತೆ. ತಾಯಿಯವರು ತುಂಬ ಆರೋಗ್ಯವನ್ನು ಪಡೆದುಕೊಂಡು ಗಟ್ಟುಮುಟ್ಟಾಗಿ ನಿಮ್ಮ ಮೇಲೆ ಜಗಳ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಅವ್ರು ಸರಿ ಇದ್ದಾರಾ ಅಷ್ಟೇ ಸಾಕು ಅನ್ಕೋಬೇಕಷ್ಟೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿವಾಹಿತ ಧನುರಾಶಿಯ ಸ್ತ್ರೀಯರು, ತವರು ಮನೆ ವಿಚಾರದಲ್ಲಿ ಹಾಗೆ ಆಗುತ್ತೆ. ನಿಮ್ಮ ಬಗ್ಗೆ
ತಪ್ಪು ತಿಳ್ಕೊಂಬಿಡ್ತಾರೆ, ತೀರಾ ಜಾಸ್ತಿ ತಪ್ಪು ತಿಳ್ಕೊಂಬಿಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನೀವೇನೋ ಮಾಡೋಕ್ಕೆ ಹೋಗ್ತೀರಾ, ಬಟ್ ಅವ್ರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾರೆ. ತುಂಬ ಒಳ್ಳೇದಾಗುತ್ತೆ ಅವ್ರಿಗೆ, ಅದು ನೀವೇ ಮಾಡಿದ್ದು, ನಿಮ್ಮಿಂದಾಗ ಅವ್ರಿಗೆ ಒಳ್ಳೇದಾಗಿದ್ದು ಅಂತ ಅವ್ರಿಗೆ ಗೊತ್ತಾಗಲ್ಲ ಅದು. ಸೊ ನಿಮ್ಮದೇನು ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಸ್ವಲ್ಪ ದೂಷಿಸ್ತಾರೆ ಇದರಲ್ಲಿ. ಸೊ ಇದನ್ನು ಹೇಗೆ ಸಾರ್ಟ್ ಔಟ್ ಮಾಡ್ಕೊಳ್ತೀರಾ? ಗುರು ಆರಾಧನೆಯಿಂದ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು, ಇದನ್ನು ಸರಿ ಮಾಡ್ಕೊಳ್ಬೇಕು, ಇನ್ನೇನು ಮಾಡಲಿಕ್ಕಾಗಲ್ಲ. ಆರ್ಥಿಕ ವಿಚಾರಗಳಲ್ಲಿ ಈ ಗುರು ಗೋಚಾರದ ನಂತರ ದುಡ್ಡಿನ ವಿಚಾರದಲ್ಲಿ ನಿಮಗೊಂದು ಸ್ವಲ್ಪ ಅನುಕೂಲ ಆಗಬೇಕಿದು. ಏಕೆಂದರೆ ಅಷ್ಟಮದ ಪರಮೋಚ್ಚ ಸ್ಥಿತಿಯ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರುತ್ತೆ. ಆದ್ದರಿಂದ ನಿಮಗೆ ದುಡಿಮೆಯ ಅವಕಾಶಗಳು ಜಾಸ್ತಿ ಆಗುತ್ತೆ, ದುಡ್ಡು ಉಳಿಸಿಕೊಳ್ಳುವ ಅವಕಾಶಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ, ನಿಮಗೂ ಬಿಟ್ಟು ವಿಚಾರ. ಎರಡನೇದಾಗಿ ಫ್ಯಾಮ್ಲಿಯಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕುಳಿತು ಮಾತಾಡಿ ಇನ್ನು ಮತ್ತೆ ಪ್ರಯತ್ನ ಮಾಡಿದ್ರೆ ಆ ಕೌಟುಂಬಿಕ ಕಲಹಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬಹುದು, ಸಾಧ್ಯತೆ ಇದೆ. ಪ್ರಯತ್ನ ಮಾಡಿದ್ರೆ ಸಾಧ್ಯತೆ ಇದೆ, ಇಲ್ಲ ಅನ್ನಂಗಿಲ್ಲ. ಸೊ ಅದರಿಂದ ಇದೆಲ್ಲ ವಿಚಾರಗಳ ಬಗ್ಗೆ ಇದು ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಆಮೇಲೆ ಇದೆಲ್ಲದಕ್ಕೂ ಇಂಪಾರ್ಟೆಂಟಾಗಿ ನಿಮಗೆ ಧನುರಾಶಿಯವರಿಗೆ ರಾಶ್ಯಾಧಿಪತಿ ಗುರುವಿನ ಬಲ ಬೇಕು, ಅಷ್ಟಮಾಧಿಪತಿ ಚಂದ್ರನ ಬಲ ಬೇಕು. ಚಂದ್ರ ಗುರು ಅಂದರೆ ಗಜಕೇಸರಿ ಯೋಗ ಅಂತೀವಿ. ಆ ಗಜಕೇಸರಿ ಯೋಗದ ಫಲ ನಿಮಗೆ ಬೇಕು. ಅದು ನಿಮಗೆ ಸಿಗಬೇಕು ಅಂದರೆ ನಿಮಗೋಸ್ಕರ ನಾವು ವಿಶೇಷವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ನೀವು ಸಿಂಪಲ್ಲಾಗಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳನ್ನು ಹೇಳ್ತೇನೆ, ನಾವು ನಿಮಗೋಸ್ಕರ ವಿಶೇಷವಾಗಿ ಮಾಡ್ತಾ ಇರುವ ಪರಿಹಾರಗಳನ್ನು ಹೇಳ್ತೇನೆ. ಎರಡನ್ನೂ ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ನಾನು ನಿಮಗೆ ನಾವು ನಿಮಗೋಸ್ಕರ ಮಾಡ್ತಾ ಇರತಕ್ಕಂತಹ ಪರಿಹಾರಗಳಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಹುಣ್ಣಿಮೆ ದಿವಸ. ಇದು ಅಧಿಕ ಮಾಸ ನಡೀತಾ ಇದೆ. ಮೇ 31ನೇ ತಾರೀಕು ಅಧಿಕ ಮಾಸದ ಹುಣ್ಣಿಮೆ, ಭಾನುವಾರದ ದಿವಸ. ಇದೇ ಭಾನುವಾರ ಮೇ 31 ಹುಣ್ಣಿಮೆ, ಅಧಿಕ ಜ್ಯೇಷ್ಠ ಅಧಿಕ ಮಾಸದ ಹುಣ್ಣಿಮೆಯ ದಿವಸ ಇದೆಯಲ್ಲ, ಅವತ್ತಿನ ದಿವಸ ನಾವು ನಿಮಗೋಸ್ಕರ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ಚಂದ್ರನಿಗೂ ಹೋಮವನ್ನು ಮಾಡ್ತೇವೆ, ಚಂದ್ರ ಶಾಂತಿಯೂ ಆಗ್ತದೆ. ಅದೆರಡರ ಸಂಯೋಗವನ್ನು ನಾವು ಗಜಕೇಸರಿ ಯೋಗ ಅಂತ ಕರಿತೇವೆ. ನಾವು ಆಗಲೇ ಹೇಳ್ತಕ್ಕಂಥದ್ದು ಆ ಗಜಕೇಸರಿ ಹೋಮವನ್ನೇ ಮಾಡಿ ವಿಶೇಷವಾದಂತಹ ಗಜಕೇಸರಿ ಉಂಗುರವನ್ನೇ ನಿಮಗೆಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಥರದ್ದು ಇದು ಪ್ರಪ್ರಥಮವಾಗಿ ನಿಮಗೆಲ್ಲೂ ಸಹ ಸಿಗೋದಿಲ್ಲ. ಗಜ ಅಂದರೆ ಏನು? ಆನೆ. ಕೇಸರಿ ಅಂದರೆ ಏನು? ಸಿಂಹ. ಇದರಲ್ಲಿ ಉಂಗುರವನ್ನು ಗಮನಿಸಿ, ಇದರಲ್ಲಿ ಆನೆಯೂ ಇದೆ, ಗಜನೂ ಇದೆ, ಕೇಸರಿ ಸಿಂಹವೂ ಇದೆ. ಗುರುವಿನ ಉಪರತ್ನ ಕನಕವರ್ಣಿಕ ಇದೆ, ಚಂದ್ರನ ರತ್ನ ಇದರಲ್ಲಿ ಮುತ್ತು ಸಹ ಹಾಕಿದ್ದೇನೆ. ಇದೇ ಅದ್ಭುತವಾದ ಗಜಕೇಸರಿ ಉಂಗುರ. ಈ ಗಜಕೇಸರಿ ಉಂಗುರವನ್ನು ಗಜಕೇಸರಿ ಹೋಮದಲ್ಲಿ ಅಂದರೆ ಸಹಸ್ರ ಗುರು ಶಾಂತಿ ಹಾಗೂ ಚಂದ್ರ ಶಾಂತಿ ಹೋಮದಲ್ಲಿ ನಾವು ಎನರ್ಜೈಸ್ ಮಾಡ್ತಾ ಇರ್ತಕ್ಕಂಥದ್ದು ಹುಣ್ಣಿಮೆಯ ದಿವಸ, ಅಧಿಕ ಮಾಸದ ಹುಣ್ಣಿಮೆ. ಅಧಿಕ ಮಾಸ ಅಂದ್ರೇ ಅದ್ಭುತವಾದ ಪರಿಹಾರ, ಅಂದರೆ ದೇವತಾರಾಧನೆಗಳಿಗೆ ಅದ್ಭುತವಾದಂತಹ ಮಾಸ ಅದು. ಅಂತಹ ಮಾಸದಲ್ಲಿ ಹುಣ್ಣಿಮೆಯ ದಿವಸ ನಾವು ಅದನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ, ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಹೋಮ. ಈ ಗಜಕೇಸರಿ ಹೋಮದ ಒಟ್ಟಿಗೆ ಈ ಗಜಕೇಸರಿ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಲೈವಲ್ಲೇ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಇನ್ನೂ ಹಲವಾರು ಹೋಮಗಳಿದೆ. ಆಶ್ಲೇಷ ಬಲಿ ಪೂಜೆ ಇದೆ, ಸರ್ಪಶಾಂತಿ ಹೋಮ ಇದೆ, ಸಂತಾನ ಗೋಪಾಲಕೃಷ್ಣ ಹೋಮ ಇದೆ, ಲಕ್ಷ್ಮೀ ದೇವಿಗೆ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ನಾವು. ಇಂತಹ ವಿಶೇಷವಾದ ಹೋಮಗಳು, ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬಹುದಾದ ಅದ್ಭುತವಾದಂತಹ ಗಜಕೇಸರಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ನಿಮಗೆಲ್ಲೂ ಹೊರಗಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ರಚಿಸಿರ್ತಕ್ಕಂಥದ್ದು, ಸಿದ್ಧಪಡಿಸಿರ್ತಕ್ಕಂಥದ್ದು. ಒಂದು ಕಡೆ ಗಜ, ಇನ್ನೊಂದು ಕಡೆ ಕೇಸರಿ, ಅದೆರಡಕ್ಕೂ ಸಂಬಂಧಪಟ್ಟಂತಹ ರತ್ನಗಳು. ಇದನ್ನು ನೀವು ಬಲಗೈ ಕಿರು ಬೆರಳಿನಲ್ಲಾಗಿರಬಹುದು, ತೋರು ಬೆರಳಿನಲ್ಲಾಗಿರಬಹುದು ಧಾರಣೆ ಮಾಡ್ಕೊಳ್ಬಹುದು. ಸ್ತ್ರೀಯರು ಪುರುಷರು ಎಲ್ಲರೂ ಧಾರಣೆ ಮಾಡ್ಕೊಳ್ಬಹುದು. ನಿಮಗೆ ಗಜಕೇಸರಿ ಯೋಗದ ಫಲ ಖಂಡಿತವಾಗಿ ಸಿಗಲಿದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಲಿಮಿಟೆಡ್ ಪೀಸ್ಗಳು ಇದನ್ನು ರೆಡಿ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್
ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ದಯವಿಟ್ಟು ಇದು ಮಾಡ್ಕೊಳ್ಳಿ. ಅವತ್ತು ಹೋಮ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರುಗಳು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷ ಗಜಕೇಸರಿ ಉಂಗುರ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗಳಿಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹೋಮ ಮುಗಿದ ಒಂದು 2-3 ದಿನಗಳಲ್ಲೇ ನಾವು ಪ್ರಸಾದವನ್ನು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಆದಷ್ಟು ಬೇಗ ನಿಮಗೆ ರೀಚ್ ಆಗ್ತದೆ ಪ್ರಸಾದ. ಖಂಡಿತ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಮಾಡಿ. ಇನ್ನು ಸಿಂಪಲ್ ಪರಿಹಾರಗಳು ಅಂತಂದರೆ, ಸಿಂಪಲ್ ಅಂದರೆ ವಿಶೇಷ, ನೀವು ಮನೆ ಹತ್ತಿರದಲ್ಲಿರ್ತಕ್ಕಂತಹ ಏನು ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಸಾಯಿಬಾಬಾ ಟೆಂಪಲ್ ಇರಬಹುದು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಹೋಗಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ವರ್ಷ ಪೂರ್ಣ ಇಟ್ಕೊಳ್ಳಿ. ಅದನ್ನು ಗುರುವಾರ ಹೋಗ್ತಕ್ಕಂಥದ್ದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ ಗಾಣಗಾಪುರ ಇರಬಹುದು, ಅಥವಾ ಮಂತ್ರಾಲಯ ಇರಬಹುದು, ಅಥವಾ ಶೃಂಗೇರಿ ಇರಬಹುದು. ನಿಮ್ಮ ಕುಲ ಗುರುಗಳು, ಕುಲ ಮಠ ಏನಿದೆ, ನಿಮ್ಮ ಮಠಕ್ಕೆ, ನಿಮ್ಮ ಕುಲದ ಮಠ ಏನಿದೆ, ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿಸಿ ಅವರಿಂದ ಒಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಸಹ ಅದ್ಭುತವಾದ ಪರಿಹಾರವಾಗಬಹುದು. ಇನ್ನು ಪ್ರತಿನಿತ್ಯ ಆಗಿರಬಹುದು, ಗುರುವಾರಗಳಾಗಿರಬಹುದು, ಗುರುಗ್ರಹದ ಅಷ್ಟೋತ್ರ ಪಠನೆ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನೆಗಳು, ಗುರು ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರ ಪಠನೆಗಳು, ಗುರು ದತ್ತಾತ್ರೇಯರ ಸ್ತೋತ್ರ ಪಠನೆಗಳು ಖಂಡಿತವಾಗಿ ಮಾಡಿಕೊಳ್ಬಹುದು. ಗುರುವಾರ ಮನೆ ಹತ್ತಿರದಿರುವ ಯಾವುದಾದ್ರು ದೇವಸ್ಥಾನದ ನವಗ್ರಹಗಳಿರುತ್ತಲ್ಲ, ಅದರಲ್ಲಿ ಗುರುಗ್ರಹ ನಿಮಗೆ ಸೂರ್ಯ ಹೀಗೆ ಪೂರ್ವಾಭಿಮುಖವಾಗಿದ್ದರೆ ಸೂರ್ಯನ ಎಡಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ನಿಮಗೆ ಗುರುಗ್ರಹ ಇರ್ತಾನೆ, ಮಧ್ಯಭಾಗದಲ್ಲಿ ಗುರು ಇರ್ತಾನೆ. ಆ ಗುರುಗ್ರಹಕ್ಕೆ ಬಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ಇರಬಹುದು, ಅಥವಾ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಹಾಕಿ ಗಂಟು ಕಟ್ಟೋದನ್ನು ದಾನ ಮಾಡ್ತಕ್ಕಂಥದ್ದು ಇರಬಹುದು. 7 ಗುರುವಾರಗಳು ಇದೆಲ್ಲವೂ ಸಹ ಮಾಡಬಹುದಾಗಿರ್ತದೆ. ಆದರೆ ಎಲ್ಲದಕ್ಕಿಂತ ಪವರ್ಫುಲ್ಲು ಗಜಕೇಸರಿ ಯೋಗದ ಉಂಗುರವನ್ನು ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿಕೊಂಡು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಗಜಕೇಸರಿ ಹೋಮದಲ್ಲಿ. ಯಾಕೆಂದರೆ ಗುರು ಶಾಂತಿನೂ ಆಗುತ್ತೆ, ಚಂದ್ರ ಶಾಂತಿನೂ ಆಗುತ್ತೆ. ಸೊ ಇದು ನಿಮಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ಲೇಟ್ ಮಾಡಿದ್ರೋ ನಮ್ಮದು ನಾನು ಮಾಡಿಸಿರೋದು ಖಾಲಿ ಆಗೋಯ್ತು ಅಂದರೆ ಮತ್ತೆ ಬುಕಿಂಗ್ ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.